ಹಾಯ್ ಗೆಳೆಯರೇ, ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ 5th ಸ್ಟ್ಯಾಂಡರ್ಡ್ ಹಾಗೂ 8th ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಳಿಕೊಡುತ್ತೇನೆ ನೋಡಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ನಲ್ಲಿ ಹೋಗಿ KSEAB ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡಿ ಗೆಳೆಯರೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ KSEABದು. ಇಲ್ಲಿ ಎಲ್ಲ SLC PUC ಎಲ್ಲ ಬರುತ್ತೆ ನೋಡಿ. ಇಲ್ಲಿ ಆನ್ಲೈನ್ ಸರ್ವಿಸಸ್, ಡಿಜಿಲಾಕರ್ ಓಪನ್ ಆಗುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದು. ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ ರೆಡ್ ಕಲರ್ದು, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡನೇ ಆಪ್ಷನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕ್ಲಿಕ್ ಹೇರ್ ಟು ಕ್ಲಾಸ್ 5, 8 and 9 ಅಸೆಸ್ಮೆಂಟ್ ಮಾಡಲ್ ಕ್ವಶನ್ ಪೇಪರ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಮೂರನೇ ಆಪ್ಷನ್ ಇದೆಯಲ್ಲ, ಅದು ಕ್ವಶನ್ ಪೇಪರು. ಇದು ಮೇಲಿಂದು ಆನ್ಸರ್ ಬುಕ್ಲೆಟ್ ಇದೆ. ಎರಡರಲ್ಲಿ ಒಂದು ಕ್ಲಿಕ್ ಮಾಡಿ, ನಡೆಯುತ್ತೆ. ಇಲ್ಲಿ PDF ಅಂತ ಬರ್ತಾ ಇದೆ. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಗೆಳೆಯರೆ, ಇಲ್ಲಿ ಕೆಳಗಡೆ ಕ್ಲಾಸ್ 5 ಇದೆ, ಇಲ್ಲಿ ಕ್ಲಾಸ್ 8, ಕ್ಲಾಸ್ 9. ಇಲ್ಲಿ ನಿಮ್ಗೆ ಯಾವ ತರಗತಿದು ಮಾಡಲ್ ಕ್ವಶನ್ ಪೇಪರ್ ಬೇಕಲ್ಲ ನೋಡಿ. ಇಲ್ಲಿ 5ನೇ ತರಗತಿದು ಪ್ರಥಮ ಭಾಷೆ ಕನ್ನಡ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಇನ್ನು ಇಲ್ಲಿ 8ನೇ ತರಗತಿದು ಇದೆ, ಮತ್ತು ಇಲ್ಲಿ ಕೆಳಗಡೆ 9ನೇ ತರಗತಿ. ನಿಮ್ಗೆ ಯಾವ ತರಗತಿದು ಬೇಕಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ, ಡೆಮೋ ಕನ್ನಡದ ಮೇಲೆ ಕ್ಲಿಕ್ ಮಾಡಿದೆ. ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರು. ಈ ರೀತಿ ಇರುತ್ತೆ ಕ್ವಶನ್ ಪೇಪರು. ಪ್ರಿಂಟೌಟ್ ತೆಗೆದು ಬಿಡಿಸ್ಕೊಳ್ಬೋದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.